ಸ್ನೇಹಿತರೆ ನಮಸ್ಕಾರ. ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ಅಲ್ಲಿ ನಿರಂತರವಾಗಿ ಬಾಂಬ್ ಸ್ಫೋಟಗಳು, ಸೇನೆಯ ಮೇಲೆ ದಾಳಿಗಳು ಮತ್ತು ಭದ್ರತಾ ಸಮಸ್ಯೆಗಳು ಹೆಚ್ಚುತ್ತಲಿವೆ. ಇದೀಗ ಮತ್ತೊಂದು ದೊಡ್ಡ ದಾಳಿ ನಡೆದಿದೆ. ಈ ಬಾರಿಯ ದಾಳಿ ಬಲೂಚಿಸ್ತಾನ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದ ಒಂದು ರೈಲಿನ ಮೇಲೆ ದಾಳಿ ಮಾಡಲಾಗಿದೆ. ಈ ದಾಳಿಯಲ್ಲಿ ಕನಿಷ್ಠ ಅಂದರೂ 24 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ನೂರಾರು ಮಂದಿ ಗಾಯಗೊಂಡಿದ್ದಾರೆ. ಈ ಘಟನೆ ಈಗ ಪಾಕಿಸ್ತಾನ ಮಾತ್ರವಲ್ಲ, ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ. ಈ ದಾಳಿ ನಡೆದ ರೈಲು ಸಾಮಾನ್ಯ ರೈಲಲ್ಲ. ಇದರಲ್ಲಿ ಹೆಚ್ಚಾಗಿ ಪಾಕಿಸ್ತಾನದ ಸೈನಿಕರು ಮತ್ತು ಅವರ ಕುಟುಂಬದವರು ಪ್ರಯಾಣ ಮಾಡ್ತಾ ಇದ್ರು. ರೈಲು ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾದಿಂದ ಪೇಶಾವರ್ ಕಡೆಗೆ ಹೋಗ್ತಾ ಇತ್ತು. ಮಧ್ಯದಲ್ಲೇ ಭಾರೀ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ರೈಲು ಹಳಿ ತಪ್ಪಿ ಪಕ್ಕಕ್ಕೆ ಉರುಳಿ ಬಿದ್ದಿದೆ. ಈ ದಾಳಿಯ ಹೊಣೆಗಾರಿಕೆಯನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂದ್ರೆ BLA ಸಂಘಟನೆ ಹೊತ್ತುಕೊಂಡಿದೆ. ಈ BLA ಯಾರು? ಇವರು ಯಾಕೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ದಾಳಿಗಳನ್ನ ನಿರಂತರವಾಗಿ ಯಾಕೆ ಮಾಡ್ತಾ ಇದ್ದಾರೆ? ಬಲೂಚಿಸ್ತಾನ ಪಾಕಿಸ್ತಾನದ ಅತಿದೊಡ್ಡ ಪ್ರಾಂತ್ಯವಾಗಿದೆ, ಆದರೆ ಅಲ್ಲಿ ಅಭಿವೃದ್ಧಿ ತುಂಬಾ ಕಡಿಮೆ. ಆ ಪ್ರದೇಶದಲ್ಲಿ ಚಿನ್ನ, ಕಾಪರ್, ಕಲ್ಲಿದ್ದಲು ಮತ್ತು ಅನೇಕ ಅಮೂಲ್ಯ ಖನಿಜ ಸಂಪತ್ತು ಇದೆ. ಆದರೆ ಅಲ್ಲಿನ ಜನರಿಗೆ ಆ ಸಂಪತ್ತಿನಿಂದ ಯಾವುದೇ ಪ್ರಯೋಜನ ಸಿಗ್ತಾ ಇಲ್ಲ. ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆ ಅಲ್ಲಿನ ಸಂಪತ್ತನ್ನ ತೆಗೆದುಕೊಂಡು ಹೋಗ್ತಾನೆ ಇದೆ. ಆದರೆ ಸ್ಥಳೀಯ ಜನರ ಜೀವನ ಸುಧಾರಣೆಗೆ ಕೆಲಸ ಮಾಡ್ತಾ ಇಲ್ಲ ಎಂಬ ಅಸಮಾಧಾನ ವರ್ಷಗಳಿಂದಲೇ ಕೇಳಿ ಬರ್ತಾ ಇದೆ. ಅದರ ಪರಿಣಾಮವಾಗಿ ಅಲ್ಲಿನ ಕೆಲವರು ನಮಗೆ ಪ್ರತ್ಯೇಕ ದೇಶ ಬೇಕು ಎಂದು ಹೋರಾಟವನ್ನ ಶುರು ಮಾಡಿದರು. ಅದೇ ಮುಂದೆ BLA ಎಂಬ ಶಸ್ತ್ರಸಜ್ಜಿತ ಸಂಘಟನೆಯಾಗಿ ಹೊರಹೊಮ್ಮಿತು, ಬೆಳೆದು ನಿಲ್ಲಿತು. ಇವರು ಹಲವು ವರ್ಷಗಳಿಂದ ಪಾಕಿಸ್ತಾನ ಸೇನೆ, ಸರ್ಕಾರ ಮತ್ತು ಸರ್ಕಾರಿ ಯೋಜನೆಗಳ ಮೇಲೆ ದಾಳಿ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ BLA ಇನ್ನಷ್ಟು ಶಕ್ತಿಶಾಲಿಯಾಗ್ತಾ ಇದೆ. ವಿಶೇಷವಾಗಿ ಚೀನಾ ಮತ್ತು ಅಮೆರಿಕ ಬಲೂಚಿಸ್ತಾನದಲ್ಲಿ ಹೂಡಿಕೆ ಮಾಡುವುದಕ್ಕೆ ಮುಂದಾದ ನಂತರ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನವಾಗಿದೆ. ಚೀನಾ ನಿರ್ಮಾಣ ಮಾಡ್ತಾ ಇರುವ CPEC ಯೋಜನೆಗೂ ಕೂಡ BLA ವಿರೋಧ ವ್ಯಕ್ತಪಡಿಸಿದೆ. ಗ್ವಾದರ್ ಬಂದರು ಸೇರಿದಂತೆ ಹಲವು ಪ್ರಮುಖ ಯೋಜನೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಇದೀಗ ಮತ್ತೊಂದು ಆಘಾತಕಾರಿಯ ವಿಷಯ ಹೊರಬಂದಿದೆ. BLA ಬಳಕೆ ಮಾಡ್ತಾ ಇರುವ ಕೆಲವು ಆಯುಧಗಳು ಅಮೆರಿಕ ಮೂಲದವು ಅಂತ ತಿಳಿದು ಬರ್ತಾ ಇದೆ. 2021ರಲ್ಲಿ ಅಮೆರಿಕ ಅಫ್ಘಾನಿಸ್ತಾನದಿಂದ ಹಿಂತೆಗೆದಾಗ ಅಲ್ಲಿ ಬಿಟ್ಟು ಹೋದ ಕೆಲವು ಆಯುಧಗಳನ್ನ ತಾಲಿಬಾನ್ ಕೈಗೆ ಸಿಕ್ಕಿದವು. ಅವುಗಳಲ್ಲಿ ಕೆಲವು ಈಗ BLA ಕೈಗೆ ತಲುಪಿವೆ ಎಂಬ ವರದಿಗಳು ಕೇಳಿ ಬರ್ತಾ ಇದೆ. ಪಾಕಿಸ್ತಾನ ಸರ್ಕಾರ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪ್ರಯತ್ನಿಸ್ತಾ ಇದ್ರೆ, ಆದರೆ ದಾಳಿಗಳು ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಕೆಲವು ವರದಿಗಳ ಪ್ರಕಾರ ಕಳೆದ ಕೆಲವು ತಿಂಗಳುಗಳಲ್ಲಿ ನೂರಾರು ದಾಳಿಗಳು ನಡೆದಿವೆ. ರೈಲುಗಳು, ಸೇನಾ ವಾಹನಗಳು, ಸರ್ಕಾರಿ ಕಚೇರಿಗಳು ಎಲ್ಲವೂ ಕೂಡ ಟಾರ್ಗೆಟ್ ಆಗ್ತಾ ಇದೆ. ಪಾಕಿಸ್ತಾನದ ದೊಡ್ಡ ಸಮಸ್ಯೆ ಏನಂದ್ರೆ ಒಳಗಿನ ಅಸಮಾಧಾನ. ಬಲೂಚಿಸ್ತಾನ ಮಾತ್ರವಲ್ಲ, ಸಿಂಧ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲೂ ಕೂಡ ಜನರಲ್ಲಿ ಅಸಮಾಧಾನ ಹೆಚ್ಚುತ್ತಿದೆ. ಅಭಿವೃದ್ಧಿಯ ಕೊರತೆ, ನಿರುದ್ಯೋಗ, ಸೇನೆಯ ಪ್ರಭಾವ, ಮಾನವ ಹಕ್ಕು ಉಲ್ಲಂಘನೆಗಳ ಆರೋಪ ಪರಿಸ್ಥಿತಿಯನ್ನ ಮತ್ತಷ್ಟು ಕೆಡಿಸ್ತಾ ಇದೆ. ಒಟ್ನಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಒಳಗಿನಿಂದಲೇ ದುರ್ಬಲವಾಗ್ತಾ ಇದೆ. ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? BLA ನಡೆಸ್ತಾ ಇರುವ ಹೋರಾಟ ಸರಿಯೇ ಅಥವಾ ಪಾಕಿಸ್ತಾನ ಸರ್ಕಾರದ ಕ್ರಮವೇ ಸರಿಯಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.